ಜ್ಞಾನೋಕ್ತಿಗಳು 11ನೇ ಅಧ್ಯಾಯ ಅದರ 25ನೇ ವಾಕ್ಯದ ಕಡೆಗೆ ನಮ್ಮ ಸತ್ಯವೇದನ ತಿಳಿಸೋಣ. ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು. ಸೊ ಉದಾರಿಯಾಗಿ ಕೊಡುವವನು ಅವನು ಪುಷ್ಟನಾಗುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇಲ್ಲಿ ಜ್ಞಾನೋಕ್ತಿಕಾರನು ಬರೀತಾ ಇದ್ದಾನೆ, ಉದಾರಿಯಾಗಿರುವವನು ಹೆಂಗಿರ್ತಾನಂತವನು ಪ್ರಾಸ್ಪರಸ್. ಎಲ್ಲ ಇಂಗ್ಲಿಷಲ್ಲಿ ಪ್ರಾಸ್ಪರಸ್. ಪ್ರಾಸ್ಪರಸ್ ಮೀನ್ಸ್ ವಾಟ್ ಇಟ್ ಮೀನ್ಸ್ ಇಸ್ ಅಭಿವೃದ್ಧಿ, ಶ್ರೇಯಸ್ಸು, ಯಶಸ್ಸು. ಓಕೆ, ಒಂದು ಉನ್ನತವಾಗಿ ಬೆಳೆಯುವಂತನಾಗಿರ್ತಾನೆ. ಯಾರು ಉನ್ನತನಾಗಿ ಬೆಳಿತಾನೆ? ಯಾರು? ಎಲ್ಲರೆಡೆ ಕೊಡುವವನು. ಜೋರಾಗಿ ಕೊಡುವವನು. ಕೊಡುವವನು ಯಾವಾಗ್ಲೂ ಓಕೆ, ಅವನು ಕೊಟ್ಟು 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 ಖಾಲಿ ಆಗೋದಿಲ್ಲ. ಬದಲಾಗಿ ಕೊಟ್ಟು ಕೊಟ್ಟು ಅವನು ಏನ್ ಮಾಡ್ತಾನೆ ಅಂದ್ರೆ ಅವನು ಅಭಿವೃದ್ಧಿ ಆಗ್ತಾ ಶ್ರೇಯಸ್ಸನ್ನು ಕಾಣ್ತಾ ಪುಷ್ಟನಾಗ್ತಾ ಹೋಗ್ತಾನೆ. ಓಕೆ, ಪ್ರಾಸ್ಪರಸ್ ಆಗ್ತಾ ಹೋಗ್ತಾನೆ. ಓಕೆ, ಇನ್ ಮೆಚುರಲಿ, ಓಕೆ, ಫಿಸಿಕಲಿ, ಫೈನಾನ್ಷಿಯಲಿ, ಸ್ಪಿರಿಚುವಲಿ ಎಲ್ಲ ವಿಷಯಗಳಲ್ಲೂ ಅವನು ಮೇಲಕ್ಕೆ ಬರ್ತಾನೆ ಹೊರತು ಕೊಡುವವನು ಎಂದಿಗೂ ಕೆಳಗಡೆ ಹೋಗೋದಿಲ್ಲ. ಆಮೇನ್. ಕೊಡುವವನು ಎಂದಿಗೂ ಕೂಡ ಏನಾಗುವುದಿಲ್ಲ, ಅವನು ಕೆಳಗೆ ಹೋಗುವುದಿಲ್ಲ. ಕೊಡುವವನು ಎಂದಿಗೂ ಕೂಡ ಬಡವನಾಗುವುದಿಲ್ಲ. ಅದೇ ವಾಕ್ಯದಲ್ಲಿ ಕೆಳಗಿನ ವಾಕ್ಯ ಹೇಳ್ತಿದೆ ಏನಂತಂದ್ರೆ, ನೀರನ್ನ ಏನಂತೆ ಹೋದ್ರೆ ಅದಲ್ಲ, ನೀರನ್ನು ಹಾಯಿಸುವವನಿಗೆ ಏನ್ ಸಿಗ್ತದೆ? ನೀರು ಸಿಕ್ಕುವುದು. ನೀರು ಹಾಯಿಸಿದ್ರೆ ನೀರು ಸಿಗ್ತದೆ. ಅಂದ್ರೆ ನೀರನ್ನ ಕಟ್ ಮಾಡಿ ಇಟ್ಕೊಳ್ಬೇಡ್ರಿ. ನೀರನ್ನು ಏನ್ ಮಾಡು, ನಾವು ಕೆಳಗೆ ನೀರು ಹಾಯಿಸೋದು ಹೆಂಗೆ, ಕೆಳಗಡೆಯಿಂದ ಹಾಯಿಸ್ತೇವಲ್ಲ, ಹೇಳ್ರಿ, ನೀರನ್ನು ಹಾಯಿಸಿದ್ರೆ ಮೇಲಿಂದ ಏನ್ ಕೊಡ್ತಾನೆ ದೇವರು? ನೀರನ್ನ ಕೊಡ್ತಾನೆ. ಹಂಗೇ ತುಂಬಿಡ್ಕೊಂಡು ಶೇಖರಣೆ ಮಾಡಿ ಇಟ್ಟು ಏನಾಗ್ತದೆ? ನೀರೇನಾಗುತ್ತೆ? ಪಾಚಿ ಆಗುತ್ತೆ. ಕುಡಿತೀರ ಅದನ್ನ? ವಾಸನೆ ಬರ್ತದೆ, ಹುಳ ಬರ್ತದೆ. ಓಕೆ, ಆಮೇಲೆ ನೀರೇನಾಗ್ತದೆ? ಹಿಂಗೆ ಕೆಟ್ಟ ವಾಸನೆ ಬರ್ತದೆ. ಓಕೆ, ಆಮೇಲೆ ಆ ನೀರು ತಗೊಂಡು ನಿಮ್ಮ ಬಾಯಲ್ಲಿ ಹಾಕಿದ್ರೆ ಏನಾಗ್ತದೆ? ಪಾಯ್ಸನ್ ಆಗ್ತದಲ್ಲ. ಓಕೆ, ದ ಸ್ಟಿಂಗಿ ಸ್ಮೆಲ್. ಓಕೆ, ವಿ ಕೆನಾಟ್ ಯೂಸ್ ದಟ್ ವಾಟರ್. ನಾವು ಅದನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅದನ್ನ ಯೂಸ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅದು ಹಂಗೆ ಇಟ್ಕೊಂಡು ಕೂತ್ಕೊಂಡ್ರೆ. ಆದ್ರೆ ದುಡ್ಡು ಹಂಗೆ ಇಟ್ಕೊಂತ ಕೂತ್ಕೊಂಡ್ರೆ ಇಲ್ಲಿ ಸಿಗಾಕೊಂಡ್ರೆ, ಈಗ ಸೈಲೆಂಟ್ ಆಗ್ಬಿಟ್ರೆ ನೋಡಿ. ಈಗ ನೀರೇನ್ ಬಿಡು, ಆಯಿಸ್ಬೋದ. ದುಡ್ಡು ಹಂಗೆ ಇರ್ತದೆ. ಅದು ದುಡ್ಡು ಬೆಳೆಯಲ್ಲ, ಹಂಗೆ ಇರ್ತೈತಂತೆ. ಅಂದ್ರೆ ದುಡ್ಡು ಕೊಡುವವನಿಗೆ ದುಡ್ಡು ಬರ್ತದೆ. ಹೇಳ್ರಿ ನೋಡ. ಇದು ಮೆಲ್ಲ ಕೇಳ್ತೀನಿ, ನೀವು ಹೇಳೋದೇ ಇಲ್ಲ. ನನಗೆ ಗೊತ್ತು. ನನಗೆ ಹಣ ಕೊಡುವವನಿಗೆ ಏನಾಗ್ತದೆ? ಎಷ್ಟು ಜನ ಕೊಟ್ಟಿರ ಹೇಳ್ರಿ ನೋಡೋಣ. ಕೈ ಎತ್ರಿ ನೋಡೋಣ. ಎಷ್ಟು ಜನ ಕೊಟ್ಟಿರ? ನಾನು ಕೊಟ್ಟಿನಿ. ನಿನ್ನ ಕೈ ಕಟ್ಕೊಂತೀನಿ, ನೀನು ಕೊಟ್ಟಿಲ್ಲ, ಅದಕ್ಕೆ ಕೈ ಕಟ್ಕೊಂತೀನಿ ನೀನು. ಓಕೆ, ಎಷ್ಟು ಜನ ಕೊಟ್ಟಿರ ದುಡ್ಡು? ಎಷ್ಟು ಜನ ಕೊಟ್ಟಿರ? ಯಾವ್ಯಾವ ರೂಪದಲ್ಲಿ? ದೇವರಿಗೆ ಎಷ್ಟು ಜನ ದುಡ್ಡು ಕೊಟ್ಟಿರ? ದೇವ್ರ ಸೇವೆಗೆ ಎಷ್ಟು ಜನ ದುಡ್ಡು ಕೊಟ್ಟಿರ? ಎತ್ರಿ. ಒಂದು ಕಾಲು, ಎರಡು ಕಾಲು. ಮಕ್ಕಳು ಕೂಡ ಕೈ ಎತ್ತುತ್ತಾ ಇದ್ದಾರೆ, ಅವರು ಕೊಟ್ಟಿದ್ದಾರೆ ಅಲ್ವಾ? ಯಾರಾದ್ರೂ ಹೇಳ್ರಿ ನನಗೆ, ಕೈ ಎತ್ತಿದವ್ರು ಹೇಳ್ರಿ, ಕೊಟ್ಟು ಖಾಲಿ ಆಗಿದ್ದೀರಾ ಅಥವಾ ದೇವ್ರು ಕೊಟ್ಟು ಇನ್ನೂ ತುಂಬಿಸಲ್ಪಟ್ಟಿರಾ? ಕೇಳಿಲ್ಲ ನಂಗೆ. ಕೊಟ್ಟು ಖಾಲಿ ಆಗಿರಾ? ಖಾಲಿ ಆಗ್ಲಿಲ್ಲ? ರಿಯಲಿ ಖಾಲಿ ಆಗಿಲ್ಲ? ಕೊಟ್ಟಿದ್ದು ಮತ್ತೆ ವಾಪಸ್ ಬಂದೈತಾ ಇಲ್ಲೋ? ನಿಮ್ಮ ಪಕ್ಕದವ್ರು ಹೇಳ್ರಿ, ನಾನು ಕೊಟ್ಟೆ ಖಾಲಿ ಆಗ್ಲಿಲ್ಲ, ನನಗೆ ಬಂದಿದೆ ಅಂತ ಹೇಳ್ರಿ. ಹೇಳ್ರಿ. ಒಂದ್ಸಾರಿ ಒಂದಮ್ಮ ಒಂದು ಅಂಗಡಿಗೆ ಹೋಯ್ತು. ಅಂಗಡಿಗೆ ಹೋಗಿ 100 ರೂಪಾಯಿ ತಗೊಂಡೋಗಿತ್ತು. 100 ರೂಪೀಸು. 70 ರೂಪಾಯಿದು ಸಾಮಾನು ತೆಗೆದುಕೊಳ್ತು. 70 ರೂಪೀಸಿಂದು. ಒಂದಮ್ಮ ಅಂಗಡಿಗೆ ಹೋಗಿ ಎಷ್ಟು ತಗೊಂಡೋಯ್ತು ದುಡ್ಡು? 100 ರೂಪೀಸ್. 100 ರೂಪೀಸ್ ತಗೊಂಡೋಗಿ ಎಷ್ಟು ಪರ್ಚೇಸ್ ಮಾಡ್ತು? 70 ರೂಪೀಸ್ ಪರ್ಚೇಸ್ ಮಾಡ್ತು. ಅವನೇನ್ ಮಾಡ್ದ? ರಿಟರ್ನ್ ಎಷ್ಟು ಕೊಡ್ಬೇಕು? ಚಿಲ್ರ 30 ರೂಪೀಸ್ ಕೊಡ್ಬೇಕು. ಓಕೆ, ಆ ಅಮ್ಮ ಚೇಂಜ್ ಇಸ್ಕೊಂಡ್ಲು, ಸೀದಾ ಮನೆಗೆ ಬಂದು ಎಲ್ಲ ಸಾಮಾನು ತೆಗೆದು ನೋಡಿ, ಆಮೇಲೆ ಚಿಲ್ರ ಎಷ್ಟಿತ್ತಂತ ತೆಗೆದು ನೋಡಿದ್ರೆ 30 ರೂಪೀಸ್ ಇರಲಿಲ್ಲ, ಬದಲಾಗಿ 40 ರೂಪೀಸ್ ಇತ್ತು. ಅದರಲ್ಲಿ ಎಷ್ಟಿತ್ತು ನೋಡ? ಎಷ್ಟಿತ್ತು? 40 ರೂಪಾಯಿ ಇತ್ತು. ಏನಾಯ್ತು ಈಗ? 10 ರೂಪಾಯಿ ಏನಾಗಿದೆ? ಅಂಗಡಿನಿಗೆ ಮೋಸ ಆಯ್ತು. ಈ ಅಮ್ಮನಿಗೆ ನಿಮಗೆ 40 ರೂಪಾಯಿ ಸಿಕ್ಕಿದ್ರೆ ಏನ್ ಮಾಡ್ತಿದ್ರಿ? ವಾಪಸ್ ಕೊಡ್ತೀರಾ? ನಿಜವಾಗೂ
ವಾಪಸ್ 10 ರೂಪಾಯಿ ವಾಪಸ್ ಹೋಗೋ, ಅವನಿಗೆ ಕೊಟ್ಟು ಬರ್ತೀನಿ ನಾನು. ಕೈ ಎತ್ರಿ ನೋಡೋಣ. ಸುಳ್ಳು ಹೇಳ್ಬಾರ್ದ? ನೀವೇನ್ ಮಾಡ್ತಿದ್ರಿ? ಓ 10 ರೂಪಾಯಿ ಸಿಕ್ತಲ್ಲ ಬಿಡು, ಓಕೆ 10 ರೂಪಾಯಿ ಸಿಕ್ತಲ್ಲ ಅಂತಂದೇಳಿ ಖುಷಿನಾ? ಓಕೆ, ಆ 30 ರೂಪಾಯಿ ನೋಡ್ಬೇಕಾದ್ರೆ ನಿಮ್ಗೇನು ಖುಷಿ ಅನ್ಸೋದಿಲ್ಲ. 10 ರೂಪಾಯಿ ನೋಡೋದು ಖುಷಿ ಅನ್ಸುತ್ತಾ? 10 ರೂಪಾಯಿ ನೋಡೋದು ಖುಷಿ ಅನ್ಸುತ್ತಾ? ನೋ. ಯಾಕೆ 10 ರೂಪಾಯಿ ನೋಡ್ದ ನಿಮಗೆ ಖುಷಿ ಅನ್ಸೋದಿಲ್ಲ? ವಾಯ್? ಏನ್ ಸರ್? 100 ರೂಪಾಯಿ ಕಳ್ಕೊಳ್ಳಿಕ್ಕೆ ಅದು ದಾರಿ ಆಗ್ತಿದೆ ಅಂದ್ರೆ ಅದೇನದು? ನಂದಲ್ಲ, ಅದು ಯಾರ್ದದು? ಅದು ಯಾರು ದುಡಿಮೆ? ಅದು ಯಾರಿಗೆ ಸಲ್ಬೇಕು? ದಟ್ 10 rupees ಬಿಲಾಂಗ್ಸ್ ಟು ದ ಓನರ್ ಶಾಪ್ ಅಲ್ವಾ? ದ ಶಾಪ್ ಆಫ್ ದ ಓನರ್. ಅವನಿಗೆ, ಅಂಗಡಿಯವನಿಗೆ ಸಿಗ್ಬೇಕದು, ಅವನದು. ಈಗ ಅವನ ಹತ್ರ ಹೇಗಿದೆ ಅದು? ನ್ಯಾಯವಾಗೈತಾ ಅನ್ಯಾಯವಾಗೈತಾ? ಆ ಅಮ್ಮನ ಹತ್ರ ಎಷ್ಟಿದೆ ಅದು? ಅನ್ಯಾಯವಾಗಿದೆ. 10 ರೂಪಾಯಿ ಒಂದ್ ವೇಳೆ ಅವಳು ಹಾಗೆ ಇಟ್ಕೊಂಡಿದ್ರೆ ಡೈಲಿ ರಾತ್ರಿ ಆ 10 ರೂಪಾಯಿ ಅವಳ ಜೊತೆ ಮಾತಾಡ್ತಿದೆ. ಹಲೋ, ನಾನು 10 ರೂಪಾಯಿ ನಿಂದಲ್ಲ. ಕನಸಲ್ಲಿ ಬಂತಂತೆ 10 ರೂಪಾಯಿ. ಹಲೋ ಅಮ್ಮ ಎದ್ದೇಳಂತ ಅಷ್ಟೇ, ಕಂಡ್ಬಿಟ್ಲಂತೆ. ಏನಂತ? 10 ರೂಪಾಯಿ ಮುಂದೆ ನಿಂತಿತ್ತಂತೆ. ನಾನ್ ನಿಂದಲ್ಲ, ನನಗೆ ಕಳಿಸ್ಕೊಡು, ನನ್ನನ್ನ ಕಳಿಸ್ಕೊಡು. 10 ರೂಪಾಯಿ ಮಾತಾಡ್ತಂತೆ ಅದು, ನನ್ನನ್ನು ಕಳಿಸ್ಕೊಡು, ನನ್ನನ್ನು ಕಳಿಸ್ಕೊಡು ಅಂತಂದೇಳಿ. ರಾತ್ರಿ ಪೂರ ನಿದ್ದೆ ಬಂದಿಲ್ಲ. ಓಕೆ, ಆ ಅಮ್ಮ ಸೀದಾ ಅಂಗಡಿಗೆ ಹೋದ್ಲಂತೆ. ಅಂಗಡಿಗೆ ಹೋಗ್ಲಿಕ್ಕೆ 7 ಕಿಲೋಮೀಟರ್, 7 ಕಿಲೋಮೀಟರ್ ಆ ಅಮ್ಮ ಹೋಗಿ ನೋಡಿದ್ರೆ ಅಂಗಡಿ ಬಾಗ್ಲಾಕ್ಬಿಟ್ಟಿದೆ. ಅಂಗಡಿ ಏನಾಗಿದೆ? ಅಂಗಡಿ ಅವನಿಲ್ಲ, ಬಾಗ್ಲಾಕಿದೆ. ಮತ್ತೆ 7 ಕಿಲೋಮೀಟರ್ ನಡ್ಕೊಂಡು ವಾಪಸ್ ಬಂದ್ಲಂತೆ. ಮಾಡ್ಕೊಂಡು ನ್ಯಾಯವಾಗಂತೂ ನಾನು ಕೊಡಕ್ ಹೋಗಿದ್ದೆ, ಅಂಗಡಿ ಅವನು ಯಾರಿಲ್ಲ ಅಂದ್ರೆ ಈಗ ನಾನು ಕ್ಲಿಯರ್. ಈಗ 10 ರೂಪಾಯಿ ಯಾರ್ದದ ಈಗ? ಕಳ್ರ ನೀವು ಕಳ್ರೆ. ಈಗ್ಲೂ ನಿಮ್ದಲ್ಲ ಅದು. ಹಲೋ, ಈಗ್ಲೂ ಏನಲ್ಲ? ಹಲೋ ಹೇಳ್ರಿ, ಈಗ್ಲೂ ಅಲ್ಲ. ಈಗ ಯಾರ್ದದು? ಮತ್ತೆ ಆ ಅಮ್ಮ ಅಡಿಗೆ ಮಾಡ್ತಿತ್ತಂತೆ. ಅಡಿಗೆ ಮಾಡ್ತಾ ಮತ್ತೆ ಹಂಗೆ ನಿದ್ದೆ ಬಂತು. ಊಟ ಚೆನ್ನಾಗಿ ನಿದ್ದೆ ಮಾಡಿ ಮಲ್ಕೊಂಡಿದ ತಕ್ಷಣ ಮತ್ತೆ ಯಾರೋ ಎಬ್ಸಿದ್ರಂತ. ಹಿಂಗೆ ಹಲೋ ಅಮ್ಮ ಅಂದ ತಕ್ಷಣ ಕಂಡ್ಬಿಟ್ಲ. ಯಾರಂದ್ರೆ 10 ರೂಪಾಯಿ ಬಂದಿತ್ತಂತೆ. ಮತ್ತೆ ನಾನು ಕಳ್ಸ್ಕೊಡೋದು, ನಾನು ನಿಂದಲ್ಲ, ನಾನು ಯಾರ್ದು? ನಾನು ಅವ್ರ ಸೊತ್ತು, ನಾನು ಕಳಿಸ್ಕೊಡು. 10 ರೂಪಾಯಿ ಮಾತಾಡ್ತಂತೆ. ಏನಿದು 10 ರೂಪಾಯಿ ಮಾತಾಡ್ತೈತಲ್ಲ ನನ್ಗಂತಂದು ಹೇಳಿ ಮತ್ತೆ 10 ರೂಪಾಯಿ ತಗೊಂಡು ಮತ್ತೆ 7 ಕಿಲೋಮೀಟರ್ ಹೋದ್ಲಂತ ಅವಳು. ಮತ್ತೆ 7 ಕಿಲೋಮೀಟರ್ ಹೋಗಿ ನೋಡಿದ್ರೆ ಈಗ ಅಂಗಡಿ ತೆಗ್ದಿದೆ. ಅಂಗಡಿ ಏನಾಗಿದೆ? ಓಪನ್ ಆಗಿದೆ. ಅಂಗಡಿಯವನು ಕುತ್ಕೊಂಡಿದ್ದಾನೆ ಒಳಗಡೆ. ತಗೊಂಡೋಗಿದ ತಕ್ಷಣ, ಸರ್ ಇದು ತಗೊಳ್ರಿ ಸರ್, ಇದರಿಂದ ನನ್ನ ಸಮಾಧಾನನೇ ಹಾಳಾಗಿದೆ, ಇದರಿಂದ ನಿದ್ದೆ ಹಾಳಾಗಿದೆ, ಇದರಿಂದ ನನ್ನ ಸಮಾಧಾನ ಹಾಳಾಗಿದೆ. ಇದು ನನ್ನನ್ನ ಬೈತಾ ಇತ್ತಿದ್ ನನಗೆ. ಇದು ಬೈದು ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಇದು ನಂದಲ್ಲ, ಇದು ನಾವನ್ ಕೇಳಂತ. ದುಡ್ಡು ಮಾತಾಡ್ತಾ? ಹ್ಞೂ ಸರ್ ಮಾತಾಡ್ತು. ಹೆಂಗ್ ಮಾತಾಡ್ತು? ಇದು ನನ್ಗಲ್ಲ, ನಾನು ನಿಂದಲ್ಲ, ನನಗೆ ಕಳಿಸ್ಕೊಡು, ನನಗೆ ಕಳಿಸ್ಕೊಡು, ನನಗೆ ಕಳಿಸ್ಕೊಡು ಅಂತ ಹೇಳ್ತಾನೆ ಇತ್ತು. ಅದಕ್ಕೆ ನಿನ್ನೆ ಬಂದೋದೆ, ಬೆಳಗ್ಗೆ ಬಂದೋದೆ, ನಾನು ಬಾಗ್ಲಾಕಿತ್ತು, ವಾಪಸ್ ಹೋದೆ. ಅದಕ್ಕೆ ಮತ್ತೆ ಮಧ್ಯಾಹ್ನ ಮಲ್ಕೊಂಡ್ರೆ ಮತ್ತೆ ನನಗೆ ಈ ಬಂದು ನನಗೆ ಎಬ್ಬಿಸಿ ಹೇಳ್ತಾ ಇತ್ತಿದ್ದು, ನಾನು ನಿಂದಲ್ಲ, ನನಗೆ ಕಳಿಸ್ಕೊಡು ಅಂತ ಹೇಳ್ತಾ ಇತ್ತು 10 ರೂಪಾಯಿ. ಅದಕ್ಕೆ ತಗೊಂಬಂದಿದ್ದೀನಿ ಸರ್, ಇದು ನಿಮ್ದು ತಗೊಂಡು ಹೋಗಿ. ಅವ್ನು ಹೇಳಿದಂತೆ, ಅಂದ್ರೆ ಬೆಳಿಗ್ಗೆ ಒಂದ್ಸತಿ ಬಂದೋಗಿ ಅಂದ್ರೆ ಎಷ್ಟು ಕಿಲೋಮೀಟರ್ ನಡೆದೋಗಿದ್ದಾಳೆ? 28 ಕಿಲೋಮೀಟರ್ 2 ಸತಿ ಬಂದೋದ್ರೆ. ಅಲ್ಲಿಂದ 7 ಕಿಲೋಮೀಟರ್ ದೂರ ಇದೆ. 28 ಕಿಲೋಮೀಟರ್. 10 ರೂಪಾಯಿಗೋಸ್ಕರ ನೀನೇ ಹಿಡ್ಕೋಬೋದಾಗಿತ್ತಲ್ಲ ಅಂತ ಕೇಳಿದ ತಕ್ಷಣ ಹಂಗೆ ಹಿಡ್ಕೊಂಡಿದ್ದೆ ನಾನು. ಅದೇ ಬಂದು ಹೇಳ್ತೈತೆ ನನಗೆ 10 ರೂಪಾಯಿ ನಾನು ನಿಂದೆಲ್ಲ, ಕಳಿಸ್ಕೊಡು ಅಂತಂದು ಹೇಳಿ. ಸರ್ ತಗೊಳ್ಳಿ ಸರ್ ಇದು ಅಂತಂದು ಹೇಳಿ 10 ರೂಪಾಯಿ ವಾಪಸ್ ಕೊಟ್ಬಿಟ್ಲ ಅಂತ ಅವನಿಗೆ. ಅವನು ತಗೊಂಡೆ. ಅಮ್ಮ ಎಂತ ಒಳ್ಳೆ ಮನಸ್ಸೈತಮ್ಮ ನಿನಗೆ. ಓಕೆ, ದೇವ್ರು ನಿನ್ನನ್ನ ಆಶೀರ್ವದಿಸಲಿ. ಹೇಳ್ರಿ ಒಂದ್ಸರಿ. ಆ ವರ್ಡ್ ಕೇಳಿದ ತಕ್ಷಣ, ಆ ಯಮ್ಮನ್ ಕಿವಿ ಬಿದ್ದಿದ ತಕ್ಷಣ, ಸರ್ ಈಗ ಸಮಾಧಾನ ಆಯ್ತು ಅಂತಂದೇಳಿ. ಅವಾಗ 10 ರೂಪಾಯಿ ಅದು ಅವನ್ ಒಳಗಡೆ ಗಲ್ಲೆ ಒಳಗೆ ಹೋಗೋದಕ್ಕಿಂತ ಮುಂಚೆ 10 ರೂಪಾಯಿ ಹೇಳ್ತಂದ್ರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. 10 ರೂಪಾಯಿ ಮಾತಾಡ್ತಂತೆ. 10 ರೂಪಾಯಿ ಏನಂತ ಮಾತಾಡ್ತು? ನಾನು ನಿನ್ನನ್ನ ಆಶೀರ್ವದಿಸ್ತೇನೆ. ಹಂಗೇಳಿ ಆ ಅಮ್ಮ ಸೀದಾ ಮನೆಗೆ ಹೋಗ್ಬಿಟ್ಲಂತೆ. ಕತೆ ಇಲ್ಲಿಗೆ ಮುಗ್ದಿಲ್ಲ, ಇನ್ನ ಐತಿ ಕೇಳ್ರಿ. ಈಗ ಅವನಿಗೇನಾಯ್ತು ಅಂದ್ರೆ 10 ರೂಪಾಯಿ ಇಸ್ಕೊಂಡಲ್ಲ ಅಂಗಡಿಯವನು,
ಅವನಿಗೆ ತಕ್ಷಣ ಅವನು ಹೋಲ್ಸೇಲಲ್ಲಿ ದುಡ್ಡು ಹೋಲ್ಸೇಲಲ್ಲಿ ತಗೊಂಬಂದಿದ್ದಲ್ಲ, ಅವನಿಗೆ 300 ರೂಪಾಯಿ ಕೊಡ್ಬೇಕಿತ್ತಂತ. ಅವನು ಎಷ್ಟು 300 ರೂಪೀಸ್ ಕೊಡ್ಬೇಕಾಗಿತ್ತು. ಆದರೆ ಅವನು ನೆಕ್ಸ್ಟ್ ಟೈಮ್ ಕೊಟ್ಟರೆ ಆಗ್ತಿದ್ ಬಿಡು ಅಂತಂದೇಳಿ ಅಂತ ಉದ್ರಿ ತಗೊಂಡ್ ಬಂದ, ಮರ್ತೇ ಬಿಟ್ಬಿಟ್ಟ ನೀವನು. ಆಮೇಲೆ ಇವ್ನಿಗೆ ಜ್ಞಾಪಕ ಬಂತಂದ್ರೆ ಈ 10 ರೂಪಾಯಿ ಅವನಿಗೆ ಮಾತಾಡ್ತಂತೆ. 10 ರೂಪಾಯಿ ಅವನಿಗೆ, ಈಗ ಅವನಿಗೆ ಮಾತಾಡ್ದ, ಸರ್ ಆ ಎಮ್ಮ ಕೊಟ್ಟಂಗೆ ನಿಮ್ದು ಒಬ್ಬರದ್ದು ಇದೆ, ತಗೊಂಡೋಗಿ ಅವ್ರಿಗೆ ವಾಪಸ್ ಕೊಡ್ರಿ ಅಂತ ಈ 10 ರೂಪಾಯಿ ಅವನಿಗೆ ಮಾತಾಡ್ತಂತೆ. ಅವಾಗ ಅವನಿಗೆ ಜ್ಞಾಪಕ ಬಂದಿದ್ದ ತಕ್ಷಣ ಹೌದಲ್ಲ ಅಂತಂದೇಳಿ ಅವನು ಸೀದಾ ಅವನು ಹೋಗಿ ಆ ಹೋಲ್ಸೇಲ್ ಅನ್ನೋರ ಹತ್ರ ಹೋಗಿ ಅವನಿಗೆ 300 ರೂಪಾಯಿ ವಾಪಸ್ ಕೊಟ್ಟನಂತೆ. ಸರ್ ಇದು ತೆಗೆದುಕೊಡ್ರಿ ಸರ್, ದಿಸ್ ಮನಿ ಇಸ್ ನಾಟ್ ಬಿಲಾಂಗ್ಸ್ ಟು, ಓಕೆ ಇದು ನಂದಲ್ಲ ಹಣ ಇದು. ಅವನು ಕೇಳಿದಂತೆ ಯಾವ ಹಣ ಇದು ಅಂತ ತಕ್ಷಣ, ಸರ್ ಅದು ಅವತ್ತು ಉದ್ರಿ ತಗೊಂಡೋಗಿದ್ದಲ್ಲ, ನಾನು ಮರ್ತೇ ಬಿಟ್ಬಿಟ್ಟೆ, ನಿಮ್ಗೆ ನಾವು ಕೊಡಬೇಕಿತ್ತು, ನಾನು ಕೊಡಲಿಲ್ಲ. ಇವತ್ತದು ನನಗೆ ಈ ಹಣ ನನಗೆ ಇವತ್ತೊಂದು ಪಾಠ ಕಲಿಸಿದೆ. ನನಗೆ ಈ ಹಣ ನನಗೇನಾಗಿದೆ, ಇವತ್ತೊಂದು ಪಾಠ ಕಲಿಸಿದೆ ನನಗೆ. ಸೊ ಈ ಹಣ ನೀವು ತಗೊಳ್ರಿ ಸರ್ ಅಂತಂದೇಳಿ ವಾಪಸ್ ಕೊಟ್ಟಂತೆ. ಕೊಟ್ಟಿದ ತಕ್ಷಣ ಆಮೇಲೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಾನು ಮರ್ತು ಬಿಟ್ಟಿದ್ದೆ, ನೀವು ಮರ್ತು ಬಿಟ್ಟಿದ್ರಿ, ಥ್ಯಾಂಕ್ ಯು ಅಂತಂದೇಳಿ ಅವ್ನು 300 ರೂಪಾಯಿ ಹಣ ಇಸ್ಕೊಂಡಂತ. ಈಗ ಅವನು ಹೇಳಿದಂತೆ, ಆ 10 ರೂಪಾಯಿ ಇವತ್ತು ಎಷ್ಟು ಕೆಲಸ ಮಾಡ್ತಲ್ಲ, ಇವತ್ತು ಆ 10 ರೂಪಾಯಿ ಆಯಮ್ಮಂದು ನಿದ್ದೆ ಕೆಡಿಸ್ತು. ಆ 10 ರೂಪಾಯಿ ನನ್ನ ಹತ್ರ ಬಂದು ನನ್ನ ಕೆಟ್ಟತನನೂ ನನಗೆ ತೋರಿಸಿ, ಓಕೆ ಈಗ ನನ್ನನ್ನು ಏನ್ ಮಾಡ್ತಾ 10 ರೂಪಾಯಿ ನನಗೆ, ನಾನು ಇವತ್ತು ನನ್ನನ್ನು ಬದಲಾಯಿಸಿ ನನ್ನನ್ನು ಒಳ್ಳೆಯವನಾಗಿ ಮಾಡ್ತಿದ್ದು. ವಾವ್, ಅವನು ಸಮಾಧಾನಗೆ ಬಂದಂತ. ಈಗ ಅವನು 300 ರೂಪಾಯಿ ಇಸ್ಕೊಂಡಿದ್ನಲ್ಲ, ಅವನಿಗೆ ತಲೆ ಕೆಟ್ಟೋಯ್ತಂತ. ಈಗ ಯಾಕಂದ್ರೆ ಅವನು 6 ತಿಂಗಳ ಕೆಳಗೆ ಒಬ್ಬನ ಹತ್ರ 1 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಿದ್ದ. ಎಷ್ಟು ಜೋರಾಗಿ ಹೇಳ್ರಿ, ಎಷ್ಟು ಮಕ್ಕಳೇ? 1 ಲ್ಯಾಕ್ ರೂಪೀಸ್, 1 ಲಕ್ಷ ಸಾಲ ಇಸ್ಕೊಂಡಿದ್ದಂತೆ. ಆ ಸಾಲ ಕೊಟ್ಟೋನು ಇವನು ಸಾಲ ಕೊಟ್ಟು 1 ವಾರ ಆಗಿದ್ಮೇಲೆ ಆ ಸಾಲ ಕೊಟ್ಟನು ಸತ್ತೋಗ್ಬಿಟ್ನಂತೆ. ಸಾಲ ಕೊಟ್ಟವನೇನಾದ, ಈಗ ಅವನದು ದುಡ್ಡು ಯಾರ ಹತ್ರ ಇದೆ? ಅಂಗಡಿ ಅವನ ಹತ್ರ ಅಲ್ಲ, ಹೋಲ್ಸೇಲ್ ವ್ಯಾಪಾರ ಮಾಡ್ತಿದ್ದಲ್ಲ ಅವನ ಹತ್ರ 1 ಲ್ಯಾಕ್ ರೂಪೀಸ್ ದುಡ್ಡು ಹಂಗೆ ಇದೆ. ಈಗ ಅವನದು ಮನಸಾಕ್ಷಿ ಅವನೇ ಚುಚ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಅಯ್ಯೋ ನಾನು ಏನ್ ಮಾಡಿದೆ, ಇಸ್ಕೊಂಡ್ ಬಂದು 6 ತಿಂಗಳಾಯ್ತು, ತಿಂಗಳಿಗೆ 2% ಬಡ್ಡಿ ಕೊಡ್ತೀನಿ ಅಂತ ನಾನು ಅವನ ಹತ್ರ ಕರಾರು ಮಾಡ್ಕೊಂಬಂದಿದೆ. 2%. ಎಷ್ಟಾಯ್ತು 2% ಅಂದ್ರೆ? 2,000 ರೂಪಾಯಿ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು? 12,000 ರೂಪೀಸ್ ಆಯ್ತು ಅಲ್ಲ. 12,000 ಬಡ್ಡಿನೂ ನನ್ನ ಹತ್ರ ಇದೆ. ನಾನೇನ್ ತಿಳ್ಕೊಂಡ್ಬಿಟ್ಟೆ, ಅಯ್ಯೋ ದುಡ್ಡು ಕೊಟ್ಟ ಸತ್ತೋದ, ಇನ್ಯಾರು ನನಗೆ ಕೇಳೋರಿಲ್ಲ, ಹಣ ಯಾರ್ದಿದು? ನಂದೇ. ಮಲ್ಕೊಂಡಂತೆ ಅವನು. ಈಗ ಏನಾಯ್ತು ಗೊತ್ತಾ ಅವನಿಗೆ? ಅದೇ 10 ರೂಪಾಯಿ ಕನ್ಸಲ್ ಬಂತಂತ ಇವನಿಗೆ. ಆ 10 ರೂಪಾಯಿ ಕನ್ಸಲ್ ಬಂದು ಅದು ಮಾತಾಡ್ತಂತೆ ಇವನಿಗೆ, ನಿನ್ನ ಹತ್ರ ಅನ್ಯಾಯವಾಗಿರೋ ದುಡ್ಡಿದೆ. ಆ 10 ರೂಪಾಯಿ ಕನ್ಸಲ್, ನೀನು 10 ರೂಪಾಯಿ ಕೊಡ್ಬೇಕು, ನಾನು ಯಾರಿಗೂ 10 ರೂಪಾಯಿ ಅಲ್ಲ, ಎಷ್ಟು ಕೊಡ್ಬೇಕು ನೀನೀಗ? 1,12,000 ನೀನು ದುಡ್ಡು ಕೊಡ್ಬೇಕು ನೀನು ಅಂತಂದ್ರೆ ಆ ಕನಸಲ್ಲಿ 10 ರೂಪಾಯಿ ಬಂದು ಮಾತಾಡ್ತಾನೆ. ಈಗ ಅವನೇನ್ ಮಾಡ್ದ, ಅವನಿಗೆ ರಾತ್ರಿ ಎಲ್ಲಾ ನಿದ್ದೆ ಬಂದಿಲ್ಲ ಅವನಿಗೆ. ಓಕೆ, ಎದ್ದೇಳ್ತಾನ, ನೀರು ಕುಡಿತಾನ, ಇವನ್ ಹೇಳ್ತೀನಿ ನೋಡ್ತಾನೆ ಎದ್ದೇಳಂತೆ, ಏನಾಯ್ತು ಅಂತಂದೇಳಂತ. ಆಮೇಲೆ ಇವನಿಗೆ ಒಂಥರ ಅವ್ನು ಹೇಳ್ತಿದ್ ಬಹಳ ಭಯ, ಎಲ್ಲಿ ಇವ್ನಿಗೆ ಹಾರ್ಟ್ ಅಟ್ಯಾಕ್ ಆಗ್ತೈತೋ ಏನೋ, ಯಾಕೋ ಬೆವ್ತಾ ಇದ್ದಾನೆ, ಯಾಕೆ ಮಧ್ಯರಾತ್ರಿ ಎದ್ದು ಬೆವಿತಾ ಇದೆಯಾ, ನೀರು ಅಗ್ಲೆಲ್ಲ ಕುಡಿತಾ ಇದೆಯಾ ಏನಂತ ಈ ಅಮ್ಮನಿ ಟೆನ್ಷನ್ ಸ್ಟಾರ್ಟ್ ಆಯ್ತಂತೆ. ಆಮೇಲೆ ಅವ್ನು ಹೇಳಿದಂತ, ಇಲ್ಲ ಕಣೆ, ಕನಸು ಬಿದ್ದಿತ್ತು ನನಗೀಗ, ಅದಕ್ಕೆ ನನಗೆ ಭಾಳ ಟೆನ್ಷನ್ ಆಗಿದ್ದೀನಿ ನಾನು. ಏನು ಕನಸು ಬಿತ್ತು? 10 ರೂಪಾಯಿ ಬಂದಿತ್ತು ನನ್ನ ಕೈ. 10 ರೂಪಾಯಿ ತಾನೇ? ಇಲ್ಲ ಬರೀ 10 ರೂಪಾಯಿ ಅಲ್ಲ, ಅದು ನನ್ನ ಜೊತೆ ಮಾತಾಡ್ತು, ಅನ್ಯಾಯವಾಗಿರೋದು ನಿನ್ನ ಹತ್ರ ಇದೆ, ಅದನ್ನ ಒಬ್ರಿಗೆ ಕೊಟ್ಬಿಡು ಅಂತಂದು ಹೇಳ್ತಾ ಇತ್ತು. ಅದು ಯಾರ ಹತ್ರ ಏನು ಇಸ್ಕೊಂಡಿದ್ರಿ? ಅದೇ ಅವನ ಹತ್ರ 1 ಲಕ್ಷ ಇಸ್ಕೊಂಬಂದಿದ್ನಲ್ಲ ನಾನು. ಅದೇ ಸತ್ತೋನಲ್ಲಿ ಬಿಡು, ಯಾಕೆ ಟೆನ್ಷನ್ ಆಗ್ತೀಯ? ಇಲ್ಲ, ಅದನ್ನೇ ಈಗ ನನಗೆ ಟೆನ್ಷನ್ ಆಗಿರೋದು, ಅದೇ ನನಗೆ ಟೆನ್ಷನ್ ಆಗಿರೋದು. ಅಪ್ಪ ಫಸ್ಟ್ ತಗೊಂಡೋಗಿ ನಾಳೆ ಆ ದುಡ್ಡು ಅದನ್ನ ಕೊಟ್ಟು ಬಾ, ನೀನು ಉಳಿದ್ರೆ ಸಾಕಾಗೈತಿ. ನೀನು ಹಾರ್ಟ್ ಅಟ್ಯಾಕ್ ಆಗಿ ನೀನು ಸತ್ರೆ ನಾನು ಎಲ್ಲಿ ಭಿಕ್ಷೆ ಬಿಡ್ಲಿ, ನಾನು ಅನಾಥಳಾಗ್ಬಿಡ್ತೀನಿ. ಅರ್ಥ ಆಗ್ತೈತಾ? ಹಲೋ ಪ್ರೈಸ್ ದಿ ಲಾರ್ಡ್, ಇಲ್ಲಿದ್ದೀರೋ? ಈಗ ಅವನೇನ್ ಮಾಡ್ದ, ಬೆಳಿಗ್ಗೆ ಎದ್ದಿದ್ದೆ ಎಷ್ಟು ತಗೊಂಡ ಅವನು? 1,12,000 ರೂಪಾಯಿ ಪ್ಲಸ್ 8,000 ರೂಪಾಯಿ ಅದಕ್ಕೆ ಆ್ಯಡ್ ಮಾಡಿದ್ದಂತೆ. ಎಷ್ಟಾಯ್ತು ಈಗ? 1,20,000 ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಅದಕ್ಕೆ ಸೀದಾ ಆ ಮನೆ ಹುಡ್ಕೊಂಡು ಹೋದಂತೆ. ಅವ ಮನೆಗೆ ಯಾರು ಇದಾರ ಅಂತಂದೇಳಿ ನೋಡಿದ್ರೆ ಆ ಸತ್ತೋಗಿದ ಅವ್ನು ಹೆಂಡ್ತಿ ಇದ್ಲಂತೆ ಅಲ್ಲಿ.
ವಿಧವೆ ಆಗಿರುವಂಥ ಹೆಂಡ್ತಿ ಇದ್ದಾಳೆ. ಆ ಹೆಂಡ್ತಿಗೆ ಹೋಗಿ, ಅಮ್ಮ ಇದು ತೆಗೆದುಕೋ, ಇದು 1,20,000 ರೂಪಾಯಿ ಇದೆ, ನಿನ್ನ ಗಂಡನ ಹತ್ರ ನಾನು ಇಸ್ಕೊಂಡಿದ್ದೆ, ನಿನ್ನ ಗಂಡ ಸತ್ತೋಗ್ಬಿಟ್ಟ, ನ್ಯಾಯವಾಗಿ ನಾನು ನಿಮಗೆ ಬಡ್ಡಿ ಕೊಡಬೇಕಾಗಿತ್ತು, ನಾನು ಕೊಡೋಕ್ಕಾಗಲಿಲ್ಲ, ನಾನು ಮಾಡಿದ ತಪ್ಪಿಗೆ 8,000 ರೂಪಾಯಿ ದಂಡನೂ ಸೇರಿ ಬಡ್ಡಿನೂ ಸೇರಿ ನಿಂದ ಅಸಲು ಹಣನೂ ಸೇರಿ 1,20,000 ರೂಪಾಯಿ ಇದು ನೀನು ತೆಗೆದುಕೋ ಅಂತಂದು ಹೇಳಿ ಆ 1,20,000 ರೂಪಾಯಿ ಅವಳಿಗೆ ಉಡಿಲು ಸೆರಗು ಹಂಗೆ ಸೆರಗೊಳಗೆ ಅವನು ಹಾಕಿ, ಈಗ ನನಗೆ ಸಮಾಧಾನ ಆಯ್ತು ಅಂತಂದೇಳಿ ಅವನು ಹೋದ್ನಂತೆ. ಪ್ರೈಸ್ ದಿ ಲಾರ್ಡ್. ಈಗ ಆಯಮ್ಮ, ಹೌದಾ ನನ್ನ ಗಂಡ ಇಷ್ಟೊಂದು ದುಡ್ಡು ಕೊಟ್ಟಿದ್ನ ಅಂತಂದೇಳಿ ಆಯಮ್ಮನಿಗೆ ಭಾಳ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ ಮತ್ತೆ 10 ರೂಪಾಯಿ ಬಂತಂತದು. 10 ರೂಪಾಯಿ ಬಂದೆ, ನಾನು ನಿನಗೆ ಹೇಳಿದ್ದಿಲ್ಲ ನಾನು ನಿನಗೆ ಆಶೀರ್ವದಿಸ್ತೀನಿ ಅಂತ, ನೋಡಿಲ್ಲ ಆಶೀರ್ವಾದ. ಹಾಲೆಲೂಯ. ಯಾವ 10 ರೂಪಾಯಿ ವಾಪಸ್ ಕೊಟ್ಟು ಬಂದಿದ್ದಲ್ಲ ಅದೇ ಅಮ್ಮನ ಅದು. ಆ ಅಮ್ಮನ ಗಂಡನೇ 1,00,000 ರೂಪಾಯಿ ಅವನಿಗೆ ಸಾಲ ಕೊಟ್ಟಿದ್ದು. ರಿಟರ್ನ್ ನೋಡ್ರಿ, ಅವಳು ಏನು ಮಾಡಿದ್ಲು, ತಗೊಂಡೋಗಿ ನ್ಯಾಯವಾಗಿರುವಂಥದ್ದನ್ನ, ಅವಳ ಹತ್ರ ಅನ್ಯಾಯವಾಗಿತ್ತದು, ಈಗ ಅದು ನ್ಯಾಯವಾಗಿ ಕೊಟ್ಟು ಬಂದ್ಲು. ನ್ಯಾಯವಾಗಿ ಕೊಟ್ಟು ಬಂದಿದ್ದು ನ್ಯಾಯವಾಗಿ ಹಿಂತಿರುಗಿ ಬಂತ್ರಿ ಅವಳಿಗೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈಗ ಹೋದ್ರೆ ಇನ್ನೊಂದ್ಸತಿ ಏನ್ ಹೇಳ್ತಿದ್ದೆ ವಾಕ್ಯ, ಅದು 11ನೇ ಅಧ್ಯಾಯ 25ನೇ ವಾಕ್ಯ. ಸಂಬಡಿರಿ. ಉದಾರಿಯು ಪುಷ್ಟನಾಗುವನು. ಉದಾರಿಯು ಏನಾಗುವನಂತೆ, ಪುಷ್ಟನಾಗುವನು. ಉದಾರತದ ಮನಸ್ಸು ನಮ್ಮೊಳಗಡೆ, ಯಥಾರ್ಥತೆಯ ಮನಸ್ಸು ನಮ್ಮಲ್ಲಿ, ಕೊಡುವ ಮನಸ್ಸು ನಮ್ಮಲ್ಲಿ ಇರಬೇಕು. ಇದು ಅನ್ಯಾಯವಾಗಿರುವಂಥದ್ದು ನನ್ನ ಹತ್ರ ಐತೆ ಅಂತಂದೇಳಿ ಅನ್ನುವ ಕಾನ್ಷಿಯಸ್ ನಮ್ಮೊಳಗಡೆ ಇತ್ತು ಅಂದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಏನು ಮಾಡ್ತಾನೆ, ಆಶೀರ್ವದಿಸ್ತಾನೆ. ಯಾರಾದರೂ ತೆಗೀರಿ, ಮಲಾಕಿ ಬರೆದ ಗ್ರಂಥದಲ್ಲಿ ನಮ್ಮನ್ನು ಎಚ್ಚರಿಸುವಂಥ, ನಾನು ಸಾಕಷ್ಟು ಸರಿ ಹೇಳಿದ್ದೀನಿ ಅದನ್ನು, ಇನ್ನೊಂದು ಸರಿ ನಮ್ಮನ್ನು ನಾವು ಅದನ್ನು ಟ್ಯೂನ್ ಮಾಡ್ಕೊಳ್ಳೋಣ ಆ ವಾಕ್ಯದಿಂದ. ಓಕೆ, ಸಂಬಡಿ ರೀಡ್ ಮಲಾಕಿ ಬರೆದ ಪ್ರವಾದನ ಪುಸ್ತಕ 3:10 ಐ ಥಿಂಕ್ ಸೊ. 8ನೇ ವಾಕ್ಯವಾದ, ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ಸಾಕು, ನೀವು ನನ್ನಿಂದ ಏನ್ ಮಾಡ್ತಾ ಇದ್ದೀರಿ, ಕದ್ದುಕೊಳ್ಳುತ್ತಿದ್ದೀರಿ, ಕಳ್ತನ ಮಾಡ್ತಾ ಇದ್ದೀರಿ. ಓಕೆ, ಕಳ್ತನ ಮಾಡೋರಿಗೆ ಏನ್ ಮಾಡ್ತಾರೆ ಪೊಲೀಸರು, ಜೈಲಿಗೆ ಹಾಕ್ತಾರೆ, ಜೈಲಿಗೆ. ಕಳ್ತನ ಮಾಡೋರಿಗೆ ಏನ್ ಮಾಡ್ತಾರೆ. ನೀವು ಕೂಡ ಈ ಆಲಯದಲ್ಲಿ ಕಳ್ಳರಾಗಿ ಕುತ್ಕೊಳೋದು ದೇವ್ ಚಿತ್ತ ಅಲ್ಲ ರೀ. ಯು ಮಸ್ಟ್ ನಾಟ್ ಸಿಟ್ ವಿತ್ ಆಸ್ ಎ ಥೀಫ್. ಕಳ್ಳರಾಗಿ ದೇವ್ರ ಸನ್ನಿಧಾನದಲ್ಲಿ ಕುತ್ಕೊಳ್ಬೇಡ್ರಿ. ನಾನು ನೆನೆಸ್ತೇನೆ, ಈ ಕಥೆನೇ ನಿಮ್ಗೊಂದು ಪಾಠ ಆಯ್ತೇನ ಅಂತಂದೇಳಿ ನಾನು ಇನ್ನು ಪ್ರಸಂಗ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಮುಚ್ಚಿಬಿಟ್ಟೆ ನಾನು. ಮುಂದಿನ ವಾಕ್ಯ ಹೇಳ್ತಿದೆ, ನೀವು ಒಂದು ವೇಳೆ ಕೇಳಬಹುದು, ನಾವು ಏನು ಕದ್ದುಕೊಳ್ತಾ ಇದ್ದೇವೆ ಸ್ವಾಮಿ, ನಾವು ನಿನ್ನಿಂದ ನಾವು ಏನು ಕದ್ದುಕೊಳ್ತಾ ಇದ್ದೇವೆ. ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ. ಹೆಂಗ್ ಸ್ಟಾರ್ಟ್ ಆಗ್ತಿದೆ, ದಶಮಾಂಶ. ಹೇಳ್ರಿ, ಏನು ದಶಮಾಂಶ. ಜೋರಾಗಿ ಹೇಳ್ರಿ, ಏನು ದಶಮಾಂಶ. ದಶಮಾಂಶ ನೀವು ನನ್ನಿಂದ ಕದ್ದುಕೊಳ್ತಾ ಇದ್ದೀರಾ. ಅನ್ಯಾಯವಾಗಿರುವಂಥದ್ದು ನಿಮ್ಮ ಒಳಗಡೆ ನೀವು ಎಷ್ಟು ತನಕ ಇಟ್ಕೊಂಡಿರ್ತೀರೋ ಅದು ಅನ್ಯಾಯವಾಗಿಯೇ ನಿಮ್ಮ ಹತ್ರ ಉಳಿತದೆ, ಅದು ಕೊಳಿತದೆ, ಆಮೇಲೆ ಅದು ಹುಳ ಬರ್ತೈತೆ, ಅದರಲ್ಲಿ ಕೆಟ್ಟು ವಾಸನೆ ಆಗ್ತದೆ. ನೀವೇ ಹೇಳಿದ್ರಲ್ಲ ಅವಾಗಲೇ, ಆ ನೀರು ಸ್ಟಾಕ್ ಆದರೆ ಏನಾಗ್ತಿದೆ ಅಂತಂದು ಹೇಳಿ. ಬಟ್ ಆದರೆ ಫ್ಲೋ, ಅದನ್ನು ಓಪನ್ ಮಾಡಿ, ಗೇಟ್ ಓಪನ್ ಮಾಡಿ ಅಥವಾ ಆ ಪಾತಿನ ಓಪನ್ ಮಾಡಿ ಬಿಟ್ಬಿಟ್ರಿ, ಅದನ್ನ ನಿಂದೆ ದೇವ್ರದು. ಜೋರಾಗಿ ಹೇಳ್ಬೇಕು, ದೇವ್ರದೇ, ನಂದೇ. ನಾನು ಒಬ್ಬೊಬ್ಬರ ಹತ್ರನೂ ಬಂದು ನಾನು ನಿಮಗೆ ಕೇಳ್ಬೋದು, ಇವಾಗ ದೇವ್ ನಿನ್ನ ಆಶೀರ್ವದಿಸಿದ್ದಾನೆ, ನಿನ್ನ ದಶಮ ಕಾಣಿಕೆ ಏನ್ ಮಾಡ್ತಾ ಇದೀಯಾ. ಒಬ್ಬೊಬ್ಬರ ಹತ್ರ ಕೂಡ ಬಂದು ನಾನು ಕೇಳ್ಬೋದ್ರಿ. ದೇವ್ರ ಸನ್ನಿಧಾನದಲ್ಲಿ ಆರಾಧಿಸಿಕೆ ಬರುವಂಥವ್ರು ನಾವು. ಓಕೆ, ಗಿವಿಂಗ್ ಇಸ್ ಎ ಕೈಂಡ್ ಆಫ್ ವರ್ಷಿಪ್. ಕೊಡುವಂಥದ್ದು ಇದು ಆರಾಧನೆ ಆಗಿದೆ, ಕೊಡುವಂಥದ್ದು ಸನ್ಮಾನವಾಗಿದೆ. ನಾವು ದೇವರನ್ನು ಸನ್ಮಾನಿಸುವುದಕ್ಕಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ದೇವರ ಸನ್ನಿಧಾನದಲ್ಲಿ ಬಂದು ನಾವು ಸನ್ಮಾನಕ್ಕೆ ಯೋಗ್ಯರಾಗಿರುವಾಗ ಆ ಸನ್ಮಾನವನ್ನು ತಿರುಗಿ ದೇವರನ್ನು ನಾವು ಸನ್ಮಾನಿಸಬೇಕಾಗಿದೆ. ನೀವೆಲ್ಲಿ ತನಕ ಈಗ ನಾವು ಎಷ್ಟು ಕ್ಯಾಲ್ಕುಲೇಟ್ ಮೈಂಡೆಡ್ ಇರ್ತೀವಿ ಅಂದರೆ, ಓಕೆ ಇದರಲ್ಲಿ 50% ಇಲ್ಲಿ ಕೊಡೋಣ, 50% ನಾನು ಇಟ್ಕೊಳೋಣ, 50% ಅಲ್ಲಿ ನೋ. ನಿಮ್ಮನ್ನು ಯಾರು ವಾಕ್ಯದಲ್ಲಿ ನಡೆಸ್ತಾ ಇದ್ದಾರೋ, ನಿಮ್ಗೆ ಯಾರು ಕುರುಬರಾಗಿದ್ದಾರೋ, ಓಕೆ ಅದು ದೇವರಿಗೆ ಸಂಬಂಧಪಟ್ಟಿದ್ದು, ಇದು ನನ್ನ ಕುರುಬನ ಎಂಬುದಾಗಿ ನೀವೆಲ್ಲಿ ತನಕ ನೀವು
ಅದನ್ನು ನೀವು ಸಮರ್ಪಣೆ ಮಾಡಿ ಜೀವಿಸೋದಿಲ್ವೋ ಅಲ್ಲಿ ತನಕ ನೀವು ಸ್ಟ್ರಕ್ ಆಗೇ ಸಿಕ್ಕಾಕೊಂತೀರ ನೀವು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮಚ್ ದ ಫೈನಾನ್ಸ್ ಮ್ಯಾಟರ್. ಓಕೆ, ಹಣದ ಬಗ್ಗೆ ನಾನು ಯಾವತ್ತೂ ಮಾತಾಡೋದಿಲ್ಲ ನಾನು. ಬಟ್ ನನ್ನ ಮೆಸೇಜೇ ಬೇರೆ ಇತ್ತು. ಅರ್ಲಿ ಇನ್ ದ ಮಾರ್ನಿಂಗ್, ಬೆಳಗ್ಗೆ ಐ ಗಾಟ್ ದಿಸ್ ಮೆಸೇಜ್. ಗೋ ಅಂಡ್ ಟೆಲ್ ಟು ಮೈ ಪೀಪಲ್. ದೇವ್ರು ಹೇಳ್ತಾ ಇದ್ದಾರೆ, ಹೋಗಿ ನಾನು ಜನರಿಗೆ ಹೋಗೋಕೆ ಹೇಳಿ ನೀನು. ಓಕೆ, ದೇ ಆರ್ ಸ್ಟೀಲಿಂಗ್ ದ ಗಾಡ್ಸ್ ಮನಿ. ಅವ್ರು ದೇವರ ಹಣವನ್ನು ಕದ್ಕೊಳ್ತಾ ಇದ್ದಾರೆ. ಡೋಂಟ್ ಕೆಪ್ಟ್ ಫಾರ್ ಯುವರ್ ಸೆಲ್ಫ್. ಅದು ನಿನ್ಗೋಸ್ಕರ ಅದು ಇಟ್ಕೊಳ್ಬೇಡ, ಅದನ್ನ ನಿಂದಲ್ಲ ಅದು. ದಟ್ಸ್ ಮನಿ ಇಸ್ ನಾಟ್ ಯುವರ್ಸ್. ದಟ್ ಮನಿ ಇಸ್ ನಾಟ್ ಬಿಲಾಂಗ್ಸ್ ಟು ಯು. ಜಸ್ಟ್ ಥಿಂಕ್ ಮಾಡ್ರಿ, ಇವತ್ತು ನೀವು ಹಣವನ್ನು ಅದು ನೀವು ಶೇಖರಣೆ ಮಾಡಿ ಇಟ್ಕೊಂಡಿರ್ಬೋದು, ಓಕೆ. ಬಟ್ ಆದರೆ ಸ್ಲೋ ಆಗಿ ಏನಾಗತ್ತೆ ಗೊತ್ತಾ, ಅದು ನಿನ್ನ ಮೇಲೆ, ನಿನ್ನ ಬಿಸ್ನೆಸ್ ಮೇಲೆ, ನಿನ್ನ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀಳ್ತಾ ಹೋಗ್ತದೆ. ಮತ್ತೆ ಮತ್ತೆ ನಾನು ಹೇಳ್ತೀನಿ, ನೀವು ಕೂಡಿಟ್ಟಿರುವಂಥ ಹಣ, ದೇವರ ಹಣ ಡಾಕ್ಟರ್ ತಿನ್ಬೇಕಾಗ್ತದೆ. ಕೂಡಿಟ್ಟ ಹಣ ಮೆಡಿಕಲ್ ಶಾಪ್ನಲ್ಲಿ ತಿನ್ಬೇಕಾಗ್ತದೆ. ಕೂಡಿಟ್ಟ ಹಣ ಲಾಯರ್ ತಿನ್ಬೇಕಾಗ್ತದೆ. ಕೂಡಿಟ್ಟ ಹಣ ಕೋರ್ಟಿಗೆ ಕಟ್ಟಬೇಕಾಗ್ತದೆ. ಕೂಡಿಟ್ಟ ಹಣ ಇನ್ಯಾರಿಗೋ ನೀವು ಸಾಲ ಕೊಟ್ಟಿರ್ತೀರ, ಅವನು ಎತ್ಕೊಂಡು ಓಡೋಗ್ತಾನೆ. ನಿಂದ ಅಲ್ಲದ ಹಣ ನಿನ್ನ ಹತ್ರ ಇಟ್ಕೊಳ್ಬೇಡ. ಒಂದ್ ವೇಳೆ ಅದು ಯಾರ ಹತ್ರ ಆದ್ರೂ ನೀನು ಇಸ್ಕೊಂಡಿದ್ರೆ ಅದನ್ನ ಹೋಗಿ ಅವ್ರಿಗೆ ವಾಪಸ್ ಕೊಟ್ಬಿಡು. ಯಾವ ಹಣನು ನಿನ್ನ ಹತ್ರ ಇಟ್ಕೊಳ್ಬೇಡ. ನೀವು ಹಣ ನಿಮ್ಮ ಹತ್ರ ಇಟ್ಕೊಂಡಿದ್ದಾಗಿದ್ರೆ, ನಾನು ಮಾತು ಹೇಳ್ತೀನಿ ನೋಡಿ, ಇವತ್ತು ನಾನು ಇಲ್ಲಿನ ದೇವ್ರ ಸನ್ನಿಧಾನದಲ್ಲಿ ಹೇಳ್ತೀನಿ, ಇವತ್ತು ರಾತ್ರಿ ಬಂದು ಆ ಹಣ ನಿಮ್ಮ ಜೊತೆ ಮಾತನಾಡ್ತದೆ. ಈ ಹಣ ನಿಂದಲ್ಲ, ಓಕೆ. ನ್ಯಾಯವಾಗಿರುವಂಥದ್ದನ್ನ, ಓಕೆ, ನಿಂದೆ ಅನ್ಯಾಯವಾಗಿರುವುದನ್ನ ನೀನು ಇಟ್ಕೊಂಡಿದ್ದೀಯಾ. ಅನ್ಯಾಯವಾಗಿರುವುದನ್ನು ಇಟ್ಕೊಂಡಿದ್ದರಿಂದ ನ್ಯಾಯವಾದದ್ದು ನಿನ್ನ ಹತ್ರ ಬರ್ತಾ ಇಲ್ಲ. ನ್ಯಾಯವಾಗಿರುವಂಥದ್ದು ನಿನ್ನ ಒಳಗಡೆ ಬರಬೇಕಾದ್ರೆ ಅನ್ಯಾಯವಾಗಿರುವಂಥದ್ದನ್ನ ಕೊಟ್ಟುಬಿಡು. ಅದು ಮನುಷ್ಯಂದೇ ಆಗಿರಲಿ, ದೇವ್ರದೇ ಆಗಿರಲಿ. ಹಲೋ, ಅದು ಮನುಷ್ಯನದೇ ಆಗಿರಲಿ, ಅದು ದೇವ್ರದೇ ಆಗಿರಲಿ. ಎಲ್ಲ ಹೆಂಡತಿಯರಿಗೆ, ನಿಮ್ಮ ಗಂಡಂದ್ರಿಗೆ ಹೇಳ್ರಿ, ಗಂಡ ಸಂಬಳ ಬಂದಿದ ತಕ್ಷಣ ಫಸ್ಟ್ ನಿಮ್ಗೆ ಕೆಲಸ ಏನು ಗೊತ್ತಾ, ನಿಮ್ಮ ಗಂಡನಿಗೆ ಅವಾಗ ಟೈಟ್ ಮಾಡ್ರಿ, ಹಿಂಗೆ ಕಿವಿ ಹಿಂಡ್ರಿ, ದಶಮ ಕಾಣಿಕೆ ಫಸ್ಟ್ ತೆಗಿ. ದಶಮ ಕಾಣಿಕೆ ಫಸ್ಟ್ ತೆಗಿಯುವಂಥದ್ದು ಅದೇನಾಗಿದೆ ಗೊತ್ತಾ, ನಿಮ್ಮ ಶ್ರೇಯಸ್ಸು, ನಿಮ್ಮ ಅಭಿವೃದ್ಧಿ, ಓಕೆ, ನಿಮ್ಮ ಸನ್ಮಾನ, ನಿಮ್ಮ ಯೋಗ್ಯತೆ, ನಿಮ್ಮ ಮೇಲಕ್ಕೆ ತರುವಂಥ, ಓಕೆ, ರೀತಿಯಿಂದ ದೇವ್ರು ನಿಮ್ಮನ್ನು ಆಶೀರ್ವದಿಸಿ ನೆಕ್ಸ್ಟ್ ಲೆವೆಲಲ್ಲಿ ದೇವ್ರು ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾನ್ರಿ. ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು. ನೀರನ್ನು ಶೇಖರಿಸಿಕೊಳ್ಳುವವನಿಗೆ ನೀರು ಸಿಕ್ಕೋದಿಲ್ಲ, ಇದ ನೀರೇ ಕೆಟ್ಟೋಗ್ತದೆ. ಹೊಸ ನೀರು ಬಂದು 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 ಕೆಟ್ಟ ನೀರು ಜೊತೆಗೆ ಹೊಸ ನೀರು ಸೇರ್ತಾ ಹೋಗ್ತದೆ. ಅವಾಗ ಹೊಸ ನೀರು ಕೂಡ ಸ್ಟಾಪ್ ಆಗ್ತದೆ. ಓಪನ್ ಮಾಡ್ರಿ ಅದನ್ನು, ಬಿಟ್ಬಿಡ್ರಿ ಅದನ್ನ. ನೀರು ಹೆಂಗ್ ಫ್ಲೋ ಆಗುತ್ತೋ ಹೊಸ ನೀರು ಬರ್ತಾನೆ ಇರ್ತದೆ. ಎಲ್ಲರೆಡೆ ನೀರು ಹರಿಸುವವನಿಗೆ ನೀರು ಸಿಕ್ಕುವುದು. ಏನಾದ್ರೂ ಕಮಿಟ್ಮೆಂಟ್ ಮಾಡೋದಾಗಿದ್ರೆ, ಓಕೆ, ಅದನ್ನು ಮಾಡ್ಬಿಡ್ರಿ. ಅದನ್ನ ದೇವ್ರು ಹೇಳ್ತಾರೆ ಅಬ್ರಾಹ್ಮನಿಗೆ, ಅಬ್ರಹಾಂ, ನಿನ್ನ ಮಗನ ನೀನು ಕೊಡ್ತೀಯಾ? ಅಬ್ರಹಾಮನು ಈಸಾಕನನ್ನ ಹೊಂದಿದ್ದು ನ್ಯಾಯನ ಅನ್ಯಾಯನ? ಅದು ಹಲೋ, ನ್ಯಾಯನ ಅನ್ಯಾಯನ? ನ್ಯಾಯವಾಗಿ ಹೊಂದ್ಕೊಂಡಿದ್ದಾನಲ್ಲ, ಕರೆಕ್ಟ್ ಅಲ್ಲ? ಕಾದಿದ್ದು 25 ವರ್ಷ ಕಾದಿದ್ದು ನ್ಯಾಯವಾಗಿ ಅಬ್ರಹಾಂ ತನ್ನ ಮಗನನ್ನ ಹೊಂದ್ಕೊಂಡಿದ್ದಾನೆ. ಈಗ ಅದೇ ದೇವರು ಬಂದು ಹೇಳ್ತಾ ಇದ್ದಾನೆ, ನ್ಯಾಯವಾಗಿದ್ರು ಕೂಡ ಸಮ್ಟೈಮ್ಸ್ ನಮಗೆ ಏನಾಗ್ತದೆ ಗೊತ್ತಾ, ಇಟ್ ವಿಲ್ ಬಿ ಟೆಸ್ಟಿಫೈಡ್. ಅದು ನಮಗೊಂದ್ಸತಿ ಪರಿಶೋಧನೆಗೆ ನಡೆಸ್ತದೆ. ಆ ಪರಿಶೋಧನೆಗೆ ಒಳಪಟ್ಟು ದೇವ್ರ ಅಬ್ರಹಾಂ, ನಿನ್ನ ಮಗನ ಬಲಿ ಕೊಡಕ್ಕೆ ನೀನು ರೆಡಿ ಇದೆಯಾ? ಈಗ ಹೇಳ್ದೆ, ಸ್ವಾಮಿ, ನ್ಯಾಯವಾಗಿರೋದು ನನ್ನ ಹತ್ರ ಐತಿ, ನೀನು ಕೂಡ ನ್ಯಾಯವಾಗಿರೋದೇ ಕೇಳ್ತಾ ಇದೀಯಾ, ನ್ಯಾಯವಾಗಿರೋದೇ ನಾನು ನಿನ್ನ ಕೊಡ್ತೀನಿ. ಹಲೋ, ಗಾಟ್ ದಿಸ್ ಪಾಯಿಂಟ್? ನೀನು ನ್ಯಾಯವುಳ್ಳ ದೇವರು, ನ್ಯಾಯವಾಗಿರೋದು ನನಗೆ ಕೊಟ್ಟಿದ್ದೀಯಾ, ನ್ಯಾಯವಾಗಿದ್ದೇ ಕೇಳ್ತಾ ಇದೀಯ ನೀನು, ಅನ್ಯಾಯವಾಗಿದ್ದ ದೇವ್ರು ಕೇಳ್ತಾ ಇಲ್ಲ. ಹಲೋ, ಎಲ್ಲ ಬಿಸ್ನೆಸ್ ಮಾಡೋರು ಕೇಳಿಸ್ಕೊಡ್ರಿ, ಕೆಲಸ ಮಾಡೋರು ಕೇಳಿಸ್ಕೊಡ್ರಿ. ದೇವರು ನಿಮಗೆ ನ್ಯಾಯವಾಗಿರುವುದನ್ನು ಕೊಟ್ಟು ನ್ಯಾಯವಾಗಿರುವುದನ್ನು ಕೇಳ್ತಾ ಇದ್ದಾನೆ. ನಿನ್ನ ಹತ್ರ ಅನ್ಯಾಯವಾಗಿರುವುದನ್ನು ದೇವರು ಯಾವತ್ತೂ ಕೇಳೋದಿಲ್ಲ. ನ್ಯಾಯವಾಗಿರುವ ದೇವರು ನ್ಯಾಯವಾಗಿದ್ದನ್ನು ಕೇಳ್ತಾ ಇದ್ದಾನೆ. ನ್ಯಾಯವಾಗಿ ನೀವು ಸಮರ್ಪಿಸ್ರಿ. ಹಲ್ಲೆಲೂಯಾ. 2ರಷ್ಟು ಹಿಂತಿರುಗಿ ಬರ್ತದೆ. ಎಲ್ಲರ ಜೋರಾಗಿ ಹೇಳ್ರಿ, 2ರಷ್ಟು ಹಿಂತಿರುಗಿ ಬರ್ತದೆ. ನಿಮ್ಮ ಪಕ್ಕದಲ್ಲಿ ನೋಡ್ರಿ, ನನಗೆ 2ರಷ್ಟು ಹಿಂತಿರುಗಿ ಬರ್ತದೆ. ವಾ, ನೋಡ್ರಿ, ಅಲ್ಲಿ ಏನಾಯ್ತು ಗೊತ್ತಾ, ಮೋರಿಯಾ ಬೆಟ್ಟದಲ್ಲಿ ಏನಾಯ್ತು, ಅವನ ಮಗನೂ ಉಳ್ದ, ಕುರಿನೂ ಸಿಕ್ತವ್ರಿಗೆ. ಮಗನೂ ಉಳ್ಕೊಂಡ, ಕುರಿನೂ. 2ರಷ್ಟು ಅವನಿಗೆ ಆಶೀರ್ವಾದ ಸಿಕ್ತರೆ. ಸಮ್ಟೈಮ್ಸ್ ಕಠಿಣವಾದಂಥ ನಿರ್ಧಾರ ಮಾಡ್ರಿ, ಕಠಿಣವಾದ ನಿರ್ಧಾರ ಮಾಡ್ರಿ. ಯೋಬನ್ ತರ ನಿರ್ಧಾರ ಮಾಡ್ರಿ. ದೇವರು ಕೊಟ್ಟ,
ದೇವ್ರು ಕೇಳ್ದ, ದೇವ್ರು ತಗೊಂಡ. ಇಷ್ಟೇ ಹೇಳ್ರಿ. ಓಕೆ, ದೇವ್ರು ಕೊಟ್ಟ, ಜೋರಾಗಿ ಹೇಳಿ, ದೇವ್ರು ಕೊಟ್ಟ, ದೇವ್ರು ಕೇಳ್ದ, ದೇವ್ರು ತಗೊಂಡ. ಇಟ್ಕೊಳ್ಳಿಕ್ಕೆ ನಾನು ಯಾರು, ನೀವ್ಯಾರು? ಯಾರಿಗಾದ್ರೂ ಏನಾದ್ರು ಕೊಡ್ಬೇಕಂತ ಅನ್ಸಿದ್ರೆ ಜಸ್ಟ್ ಕೊಟ್ಬಿಡ್ರಿ. ಅನ್ಯಾಯವಾಗಿರೋದು ಏನಾದ್ರೂ ಇದ್ರೆ ಕೊಟ್ಬಿಡ್ರಿ. ಇಟ್ಸ್ ಎ ಆಕ್ಟ್ ಆಫ್ ವರ್ಷಿಪ್. ಇದು ಆರಾಧನೆ ಆಗಿದೆ. ಯೇಸು ಸ್ವಾಮಿ ಯೆರಿಕೋ ಪಟ್ಟಣವನ್ನು ದಾಟಿ ಹೋಗ್ತಿರ್ಬೇಕಾದ್ರೆ ಜಕ್ಕಾಯನ ನೋಡ್ತಾ ಇದ್ದಾರೆ. ಓಕೆ, ಯೇಸು ಸ್ವಾಮಿ ಹಿಂಗೆ ನೋಡಿದ್ರು. ಓಕೆ, ಅವನು ಹಾಗೆ ಹಿಂಗೆ ಯೇಸು ಸ್ವಾಮಿ ನೋಡ್ದ. ಅವನು ಯೇಸುವನ್ನ ನೋಡ್ಲಿಕ್ಕೆ ಆಸ್ಕೋರ ಬಂದಿದ್ದ. ಯೇಸು ಸ್ವಾಮಿನ ಕೂಡ ತಲೆಯನ್ನು ಎತ್ತಿ ಮೇಲೆ ನೋಡಿದ್ರು. ಓಕೆ, ಹಿಂಗೆ ನೋಡಿದ್ರು. ಬಾ ಮಗನೇ, ಅವನು ನ್ಯಾಯಗಾರನ ಅನ್ಯಾಯಗಾರನ ಹೇಳ್ರಿ ನೋಡೋಣ. ಯಾರಾದ್ರೂ ಹೇಳ್ತೀರಾ? ಯಾರವನು? ನ್ಯಾಯಗಾರನ? ಹಲೋ, ನ್ಯಾಯಗಾರನ ಅನ್ಯಾಯಗಾರನ? ನ್ಯಾಯಗಾರನ? ನ್ಯಾಯಗಾರನಲ್ಲ, ಅವನು ಅನ್ಯಾಯಗಾರನ. ಅವನು ಅಲ್ವಾ? ಅನ್ಯಾಯವಾಗಿರುವಂತಿದ್ದಾನೆ, ಅವನು ಒಳಗಡೆ ಇಟ್ಕೊಂಡಿದ್ದಾನೆ. ಯೇಸುವೆ, ಬಾ ಮಗನೇ, ನಿನಗೊಂದು ಪಾಠ ಕಲಿಸ್ತೇನೆ ಇವತ್ತು. ಜಕಾಯನೆ ಏನ್ ಮಾಡೀಗ? ಜೋರಾಗಿ ಹೇಳ್ರಿ, ತಟ್ಟನೆ ಇಳಿದು ಬಾ. ಜೋರಾಗಿ ಹೇಳ್ರಿ, ತಟ್ಟನೆ ಇಳಿದು ಬಾ. 3 ಸರಿ ಹೇಳ್ರಿ, ಕಮಾನ್. ತಟ್ಟನೆ ಇಳಿದು ಬಾ. ಕರೆಕ್ಟ್ ಅಲ್ಲ? ತಟ್ಟನೆ ಅವ್ನು ಇಳಿದು ಬಂದ ಅರ್ಥ ಏನಂದ್ರೆ, ಡಿಸೈಡ್ ಮಾಡಿ. ಇವಾಗ ಡಿಸೈಡ್ ಮಾಡ. ಅವನು ಇಳಿದು ಬಂದ, ಅವನೇನೋ ಅನ್ಕೊಂಡ್ ಬಂದ. ಸೀದಾ ಯೇಸು ಅವನ ಮನೆ ಏನು ಹೇಳಿಲ್ಲ. ಅನ್ಯಾಯವಾಗಿರುವ ವಿಷಯವನ್ನ ಅವನಿಗೆ ಅರು ಹುಟ್ಟಿಸೋದಕ್ಕೋಸ್ಕರ ನ್ಯಾಯವಾಗಿರುವ ಆತನ ಅವನ ಮನೆಯಲ್ಲಿದ್ದಾನೆ. ನ್ಯಾಯವಾಗಿರುವ ಆತನ ಅವನ ಮನೆಯಲ್ಲಿ ಇರ್ಬೇಕಾದ್ರೆ ಈಗ ಅನ್ಯಾಯವಾದದ್ದು ಈಗ ಅವನ ಜೊತೆಗೆ ಮಾತನಾಡ್ತಾ ಇದೆ. ಯೇಸು ಸ್ವಾಮಿ ಕಾಲಿಟ್ಟಿದ ತಕ್ಷಣನೇ ಅವನಿಗೆ ಗೊತ್ತಾಯ್ತು. ಅವನು ಹೇಳ್ದ, ಸ್ವಾಮಿ, ಅನ್ಯಾಯವಾದಿರುವಂಥ ಹಣ ನನ್ನಲ್ಲಿದೆ. ನನ್ನ ಆಸ್ತಿ ನಾನು ಏನು ಮಾಡ್ತೀನಿ? ಓಕೆ, ಅರ್ಧ ಪಾಲ್ ಮಾಡಿ ಬಡವರಿಗೆ ನಾನು ಹಂಚಿಬಿಡ್ತೀನಿ. ಯಾಕಂದ್ರೆ ಅದೇ ಬಡವರಿಂದ ನಾನು ಏನು ಮಾಡಿದ್ದೇನೆ? ಕಿತ್ಕೊಂಡು ತಿಂದು ಓಕೆ, ಇವತ್ತು ನನ್ನನ್ನ ನರಕಕ್ಕೆ ಕಳಿಸ್ಲಿಕ್ಕೆ ನನ್ನ ಆಸ್ತಿ ರೆಡಿಯಾಗಿ ನಿಂತ್ಕೊಂಡಿದೆ. ನನ್ನನ್ನು ಬೆಂಕಿ ಗಂಧಕಗಳಿರುವ ಕೆರೆ ಕಳಿಸ್ಲಿಕ್ಕೆ ನನ್ನ ಆಸ್ತಿ ರೆಡಿ ಆಗಿದೆ. ನಾನು ಶಪಿಸಲ್ಪಟ್ಟವನಾಗಿ, ಅನ್ಯಾಯಗಾರಸ್ಥನಾಗಿ, ನರಕ ಪಾಲಾಗಿ, ಶಾಶ್ವತವಾಗಿ ಬೆಂಕಿನಲ್ಲಿ ಬೀಳೋದಕ್ಕೋಸ್ಕರ ಈ ಆಸ್ತಿ ನನಗೆ ಅಡ್ಡಿ ಆಗಿದೆ. ಈಗೋ ನಾನು ಇವತ್ತೊಂದು ಕಮಿಟ್ಮೆಂಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ತೀರ್ಮಾನ ಮಾಡ್ತೀನಿ, ನನ್ನ ಆಸ್ತಿನಲ್ಲಿ ಅರ್ಧವನ್ನು ಮಾರಿ ಬಡವರಿಗೆ ಕೊಡ್ತೀನಿ. ಮತ್ತು ಅನ್ಯಾಯವಾಗಿ ಯಾರ ಹತ್ರ ತೆಗೆದುಕೊಂಡಿದ್ರೆ ಅವ್ರನ್ನ ಏನು ಕೊಡ್ತೀನಿ? ಅವರಿಗೆ ಬಡ್ಡಿ ಸಮೇತವಾಗಿ 4ರಷ್ಟು ನಾನು ಹಿಂದಕ್ಕೆ ನಾನು ಕೊಡ್ತೀನಿ. ಹಾಲೆಲೂಯ. ಜೋರ್ಗಳ್ರಿ, ಹಾಲೆಲೂಯ, ಹಾಲೆಲೂಯ. ನ್ಯಾಯವಾಗಿದ್ದೇನಿತ್ತು ನನ್ನ ಹತ್ರ, ಅಷ್ಟರಲ್ಲೇ ನಾನು ಬದುಕ್ತೀನಿ. ಆಮೇನ್. ಯೇಸು ಸ್ವಾಮಿ ಬಾಯಿಂದ ಬಂದ ಈಗ ಏನ್ ಮಾತು ಬಂತ ಹೇಳ್ರಿ? ಈಗ ಎಲ್ಲಡ್ರಿ, ಅಲ್ಲಿ ಹೇಳಿದ್ರು ತಟ್ಟನೆ. ಜೋರಾಗಿ ಹೇಳ್ರಿ, ತಟ್ಟನೆ ಇಳಿದು ಬಾ. ಜೋರಾಗಿ ಹೇಳ್ರಿ. ಯೇಸು ಹೇಳ್ತಾರೆ ಈಗ ಎಲ್ಲರೂ ಹೇಳ್ರಿ, ಈ ಮನೆಗೆ ರಕ್ಷಣೆ ಆಯ್ತು. ಹಾಲೆಲೂಯ. ನಿನ್ನ ಮನೆಗೆ ರಕ್ಷಣೆ ಬರಬೇಕಾದ್ರೆ, ನಿನ್ನ ಮನೇಲಿ ಶ್ರೇಯಸ್ ಬರಬೇಕಾದ್ರೆ, ನಿನ್ನ ಮನೆಗೆ ಅಭಿವೃದ್ಧಿ ಬರಬೇಕಾದ್ರೆ, ನಿನ್ನ ಬ್ಲೆಸ್ಸಿಂಗ್ಸ್ ಆಶೀರ್ವದಿಸಲ್ಪಟ್ಟು ನೆಕ್ಸ್ಟ್ ಲೆವೆಲಲ್ಲಿ ದೇವ್ರು ನಿನ್ನನ್ನು ಸನ್ಮಾನಿಸಬೇಕಾದ್ರೆ, ಅನ್ಯಾಯವಾಗಿದ್ದು ಯಾವುದಿದೆಯೋ ಅದನ್ನು ತೆಗೆದು ಕೊಟ್ಬಿಡು. ಇಲ್ಲ ಅಂದ್ರೆ ನಾನೊಂದು ಪ್ರಾರ್ಥನೆ ಮಾಡ್ತೀನಿ, ಸ್ವಾಮಿ ಇವತ್ತು ರಾತ್ರಿ ಎಲ್ಲರ ಕನಸಲ್ಲಿ 10 ರೂಪಾಯಿ ಬರಲಿ. ಏನ್ ಬರಲಿ? ಎಷ್ಟು ಜನಕ್ಕೆ 10 ರೂಪಾಯಿ ಬರಬೇಕು? ನನ್ನ ಕನಸಲ್ಲಿ 10 ರೂಪಾಯಿ ಬರ್ಬೇಕನ್ನೋರು ಎಷ್ಟು ಜನ ಇದ್ದಾರೆ? ಕರೆಕ್ಟ್ ಒಪ್ಕೊಂಡವ್ರು, ಕರೆಕ್ಟ್ ಒಪ್ಕೊಳ್ತಾ ಇದ್ದಾರೆ. 1 2 ಓಕೆ 3 4 ನೋಡ್ರಿ, 4 ಜನ ಒಪ್ಕೊಳ್ತಾ ಇದ್ದಾರೆ ನನ್ನ ಕನಸಲ್ಲಿ 10 ರೂಪಾಯಿ ಬರಲಿ. 10 ರೂಪಾಯಿ ಬಂದ್ರೆ ಏನ್ ಮಾಡ್ತೈತೆ ಹೇಳ್ರಿ? ಅದು 10 ರೂಪಾಯಿ ಬಂದ್ರೆ ಏನ್ ಮಾಡ್ತೈತೆ? ಅದು ಹೇಳ್ತೈತೆ ನಿನಗೆ, ಅನ್ಯಾಯವಾಗಿರೋ ದುಡ್ಡು ನಿನ್ನ ಹತ್ರ ಐತೆ, ತಗೊಂಡೋಗಿ ಕೊಟ್ಬಿಡು. ಯಾರಿಗೆ ಕೊಡ್ಬೇಕು? ಬ್ರದರಿಗೆ ಕೊಡ್ಬೇಕಾ? ಬ್ರದರಿಗೆ ಕೊಟ್ಬಿಡು. ಸಿಸ್ಟರ್ ಕೊಟ್ಬಿಡು. ಚರ್ಚಿಗೆ ಕೊಟ್ಬಿಡ್ಬೇಕಾ? ಚರ್ಚಿಂದ ಕೊಟ್ಬಿಡು. ದೇವ್ರಿಗೆ ಕೊಡ್ಬೇಕಾ? ಕೊಟ್ಬಿಡು. ನಾನು ಮಾತು ಹೇಳ್ತೀನಿ ನೋಡ್ರಿ, ಕೊಟ್ಟು ನೀವು ಖಾಲಿ ಆಗೋದಿಲ್ರಿ. ಆಮೇನ್. ಹಾಲೆಲೂಯ. ಯಾವತ್ತು ನೀವು ಕೊಟ್ಟ ಖಾಲಿನೇ ಆಗೋದಿಲ್ಲ. ಅದಕ್ಕೆ ಯೇಸು ಹೇಳಿದ್ರಿ, ಕೊಡಿರಿ. ಹೆಂಗೆ? ನೀವು ಬರೀ ಕೊಡ್ರಿ ಸಾಕು. ಕೊಡ್ಲಿಕ್ಕೆ ಮನಸ್ಸು ಮಾಡ್ರಿ. ಜಡಿದು ಅಲ್ಲಾಡಿಸಿ ಹೊರ ಸೂಸುವ ಹಾಗೆ ನಿಮ್ಮ ಸೆರಿಗೆಗೆ ಹಾಕುವರು. ಹಾಲೆಲೂಯ. ಎಲ್ಲರೂ ಇವತ್ತಿನ ಸಂದೇಶ ಏನು ಗೊತ್ತಾ? ಇವತ್ತಿನ ಸಂದೇಶ ಏನು ಗೊತ್ತಾ? ಎಲ್ಲರೂ 10 ರೂಪಾಯಿ ಮಾತಾಡಿತು. ಇವತ್ತಿನ ಸಂದೇಶ ಏನಂದ್ರೆ 10 ರೂಪಾಯಿ ಮಾತಾಡಿತು.